ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಆದರೆ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಸನ್ಮಾನ ಸಮಾರಂಭ ಮಾಡ್ತಾರೆ. ಆದರೆ ಇಲ್ಲೊಂದು ಕಡೆ ವರ್ಗಾವಣೆ ಆದ ಬೆಸ್ಕಾಂ ಅಧಿಕಾರಿಗೆ ಗ್ರಾಮಸ್ಥರು ಸನ್ಮಾನವನ್ನ ಸಲ್ಲಿಸಿದ್ದಾರೆ. ದೊಡ್ಡ ಬಿದರಕಲ್ಲು ವಾರ್ಡ್ನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ನಾಗಾರ್ಜುನ್ ಎಂಬ ಬೆಸ್ಕಾಂ ಕಾರ್ಯನಿರ್ವಹಣಾಧಿಕಾರಿ 2.5 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆದರೆ ಬೆಸ್ಕಾಂ ಕಚೇರಿ ಇರಲಿಲ್ಲ. ಸಾರ್ವಜನಿಕರಿಂದ ದೇಣಿಗೆಯನ್ನ ಸಂಗ್ರಹಿಸಿ ಬೆಸ್ಕಾಂ ಕಚೇರಿಯನ್ನ ನಾಗಾರ್ಜುನ್ ನಿರ್ಮಾಣ ಮಾಡಿದ್ದಾರೆ. ಇದು ಇಲ್ಲಿನ ಗ್ರಾಮಸ್ಥರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳ್ಕೊಂಡಿದೆ. ಹೀಗಾಗಿ ಗ್ರಾಮಸ್ಥರು ಬೆಸ್ಕಾಂ ಕಚೇರಿ ನಿರ್ಮಾಣ ಮಾಡಿದ್ದಕ್ಕೆ ಜೊತೆಗೆ ಪ್ರಾಮಾಣಿಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಕ್ಕೆ ಜನರ ಪ್ರೀತಿ ಪಾತ್ರರಾಗಿದ್ರು. ಹೀಗಾಗಿ ದೊಡ್ಡ ಬಿದರಕಲ್ಲು ವಾರ್ಡ್ನ ಗ್ರಾಮಸ್ಥರೇ ಚಿಕ್ಕದಾಗಿ ಕಾರ್ಯಕ್ರಮವನ್ನ ಮಾಡಿ ಗೌರವವನ್ನ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಜವರಾಯಿಗೌಡ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ರು. ಖುಷಿಯಾದ ಸಂಗತಿ. ಆಫೀಸ್ನ ಕಟ್ಟಿರೋದಕ್ಕೆ ಅಂತ ಹೇಳ್ತಿದ್ದಾರೆ, ಆದರೆ ನನಗೆ ಇದು ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ಇಲ್ಲ ಗ್ರಾಮಸ್ಥರೇ ಸೇರ್ಕೊಂಡಿದ್ದಾರೆ. ನಾವು 2 ವರ್ಷದ 4 ತಿಂಗಳು.